ಸ್ನೇಹ ಅನ್ನೋದು ತುಂಬ ಸುಂದರ. ನಾವು ಈ ಪ್ರಪಂಚದಲ್ಲಿ ಒಂದು ಒಳ್ಳೆ ಸ್ನೇಹಿತವನ್ನು ಪಡಿಬೇಕಂದ್ರೆ ದುಡ್ಡೇ ಇರಬೇಕು ಅಂತ ಏನಿಲ್ಲ. ಅವ್ರ ಗುಣ ನೋಡು ಸಹ ನಾವು ಅವ್ರನ್ನ ಫ್ರೆಂಡ್ಶಿಪ್ಪನ್ನು ಬೆಳೆಸ್ಬೋದು. ಕೆಲವ್ರು ಏನು ಅಂದ್ಕೊಂಡಿರ್ತಾರೆ ಅಂದರೆ ಸ್ವಾರ್ಥಿಗಳವರು. ಏನಾದ್ರು ಸಿಗುತ್ತೆ ಅಂತ ಮಾತ್ರ ಅವರು ಹಿಂದೆ ಮುಂದೆ ಸುತ್ತುತ್ತಾರೆ. ಆದರೆ ಇದು ಯಾವುದು ಫ್ರೆಂಡ್ಶಿಪ್ ಅಲ್ಲ. ಕಷ್ಟದಲ್ಲಾಗಿರ್ಬೋದು, ಸುಖದಲ್ಲಾಗಿರ್ಬೋದು, ನಮ್ಮ ಜೊತೆ ನಿಂತ್ಕೊಳ್ತಾನಲ್ಲ ಅವನೇ ನಿಜವಾದ ಸ್ನೇಹಿತ. ಕಷ್ಟದಲ್ಲಿದ್ದಾಗ ಬಂದು ಸಾಂತ್ವನ ಹೇಳಬೇಕು, ಸುಖದಲ್ಲಿದ್ದಾಗ ನಾನಿದ್ದೀನಿ ಅನ್ನೋ ಧೈರ್ಯ ಕೊಡಬೇಕು. ಇವೆರಡು ಕೆಲವ್ರು ಏನು ಮಾಡ್ತಾರೆ, ಇವೆರಡನ್ನೂ ಸಹ ಕೊಡೋದಿಲ್ಲ. ಅವರೆಂಥ ಶತಮೂರ್ಖರು ಗೊತ್ತಾ? ಅವರಿಗೆ ಚೆನ್ನಾಗಿ ತಿನ್ನಿಸ್ಬೇಕು, ಉಣಿಸ್ಬೇಕು, ದುಡ್ಡು ಖರ್ಚು ಮಾಡಬೇಕು, ರಾಯಲ್ಲಾಗಿ ಜೀವನ ಮಾಡೋ ಫ್ರೆಂಡ್ಸ್ಗಳು ಬೇಕು. ಬಡತನದಲ್ಲಿರೋ ಫ್ರೆಂಡ್ಸ್ಗಳು ಯಾವತ್ತೂ ಅವ್ರಿಗೆ ಬೇಡ. ಕೆಲವೊಂದು ಸತಿ ಏನು ಮಾಡಿಬಿಡ್ತಾರೆ ಅಂದರೆ ನಮ್ಮ ಕೈಲಿ ಮಾತಾಡೋದೇ ಬಿಟ್ಬಿಡ್ತಾರೆ ಅವರು. ಇಲ್ಲಿ ಸಮಯ ಸಾಧಕರು ಅಂತ ನಾವು ಅವ್ರನ್ನ ಕರಿಬೋದು. ಎಲ್ಲಿ ಅವ್ರಿಗೆ ಅವಶ್ಯಕತೆ ಇರುತ್ತೋ ಅಲ್ಲಿ ಚೆನ್ನಾಗಿ ಅದನ್ನು ಬಳಸ್ಕೊಳ್ತಾರೆ. ಇಂಥವರ ಸ್ನೇಹವನ್ನು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ಒಳ್ಳೆ ಸ್ನೇಹಿತ ಅಥವಾ ಸ್ನೇಹಿತೆಯನ್ನು ನಾವು ಹುಡ್ಕೊಂಡು ಫ್ರೆಂಡ್ಶಿಪ್ ಮಾಡಬೇಕು. ಸ್ನೇಹಕ್ಕೆ ಸ್ನೇಹನೇ ಕೊಡಬೇಕು ಹೊರತು ದುಡ್ಡು ಕೊಡಬಾರ್ದು. ನಾವು ಎಷ್ಟು ಸ್ನೇಹವನ್ನು ಬೇರೆಯವ್ರಿಗೆ ಕೊಡ್ತೀವೋ ಅಷ್ಟು ಪ್ರೀತಿಯನ್ನು ಅವರು ನಮಗೆ ವಾಪಸ್ ಕೊಡ್ತಾರೆ. ಇಲ್ಲಿ ಕೆಲವರು ಹೇಗೆ ಅಂದರೆ ಅವರಿಗೆ ಏನು ಬೇಡ. ಸ್ನೇಹವನ್ನು ಬರೀ ಮಾತಿನಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಈ ಪ್ರಪಂಚದಲ್ಲಿ ಯಾರು ಬೇಕಾದ್ರೂ ಫ್ರೆಂಡ್ಶಿಪ್ ಮಾಡ್ಬೋದು. ಆದರೆ ಕೊನೆ ತನಕ ಉಳಿಸ್ಕೊಳೋಕ್ಕೆ ಧೈರ್ಯ ಮಾಡಬೇಕು. ಅಂಥವನೇ ನಿಜವಾದ ಸ್ನೇಹಿತ. ಇಲ್ಲಿ ನಾನು ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೆಲವರು ನಂಬಿಕೆಯನ್ನು ಕಳ್ಕೊಂಡ್ಬಿಡ್ತಾರೆ ಸ್ನೇಹದಲ್ಲಿ. ನಂಬಿಕೆಯನ್ನು ಯಾವತ್ತೂ ಸ್ನೇಹದಲ್ಲಿ ಯಾರೂ ಕಳ್ಕೊಳಕ್ಕೆ ಹೋಗಬೇಡಿ. ನಂಬಿಕೆ ಒಂದಿದ್ದರೆ ಎಂಥ ಕಷ್ಟದ ಸ್ಥಿತಿಯಲ್ಲೂ ನಾವು ಮೇಲೆತ್ತಿ ಬರ್ಬೋದು. ಆದ್ದರಿಂದ ನಂಬಿಕೆಯನ್ನು ಯಾವತ್ತೂ ಕಳ್ಕೊಳಕ್ಕೆ ಹೋಗಬೇಡಿ. ಸ್ನೇಹ ಅಮರ, ಅದು ಯಾವತ್ತೂ ಸಾವಿಲ್ಲ. ಅದಕ್ಕೆ ಸ್ನೇಹವನ್ನು ಒಂದು ಸತಿ ಕಳ್ಕೊಂಡ್ಬಿಟ್ರೆ ಮತ್ತೆ ಒಳ್ಳೆಯ ಗೆಳೆಯರನ್ನು ನಾವು ಪಡೆಯೋದು ತುಂಬಾ ಕಷ್ಟ. ಆದ್ದರಿಂದ ಯಾವತ್ತೂ ನಮಗೆ ಸಿಕ್ಕಿರೋಂಥ ಗೆಳೆಯರನ್ನು ಅಥವಾ ಗೆಳತಿಯರನ್ನು ಯಾವತ್ತೂ ನಮ್ಮ ಲೈಫಿಂದ ದೂರ ಮಾಡ್ಕೊಬೇಡಿ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇಲ್ವೋ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರು ತಪ್ಪಿದರೆ ಈ ಕಂಟೆಂಟಲ್ಲಿ ನಾನು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ಹೆಚ್ಚು ವೀಡಿಯೋ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹೀಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ಅಂತ ಹೇಳ್ತೀನಿ.